ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಂದು 4ನೇ ದಿನವೂ ಮುಂದುವರಿತು. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ನಡೆದಂತಹ ಜನರೊಂದಿಗೆ ಜನತಾದಳ ರಾಜ್ಯ ಪ್ರವಾಸಕ್ಕೆ ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ. ಶಿರಾದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಪಕ್ಷಕ್ಕಾಗಿ ದುಡಿಯುತ್ತಿರುವಂತಹ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರೊಂದಿಗೆ ಕಾಲ ಕಳೆಯಬೇಕೆಂಬ ಅಪೇಕ್ಷೆಯಿಂದ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇನೆ. ಚುನಾವಣೆಯಲ್ಲಿ ಗೆಲ್ಲೋದು ಸೋಲುವುದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಸೋತಿದ್ದೇವೆ ಅಂತ ಮನೆಯಲ್ಲಿ ಕೂರಬಾರದು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದರು. ಜೆಡಿಎಸ್ ಮುಖಂಡರು ಮಾಜಿ ಶಾಸಕ ತಿಮ್ಮರಾಯಪ್ಪ, ಮಾಜಿ ಎಂಎಲ್ಸಿ ತಿಪ್ಪೇಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಧ್ಯಕ್ಷರು ತಾಲೂಕು ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಮತ್ತೆ ಸಂಘಟನೆ ಅಂತ ತೊಡಗಿದ್ದಾರೆ. ಕುಮಾರಸ್ವಾಮಿಯವರ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ರಾಜ್ಯವನ್ನು ಪ್ರವಾಸ ಕೈಗೊಂಡಿದ್ದಾರೆ. ಈಗ ಶಿರಾದಲ್ಲಿ 4ನೇ ದಿನದ ಒಂದು ಪ್ರವಾಸ ಬಹಳ ಜನಮೆಚ್ಚುಗೆ ಕಾರಣವಾಗ್ತಾ ಇದೆ. ಕಾರ್ಯಕರ್ತರಿಗೆ ಬಹಳ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಮತ್ತೆ JDS ಪುಟ್ಟಿದೇಳಬೇಕು, ಎಲ್ಲ ಕಡೆಗಳಲ್ಲೂ ಕೂಡ ಸಂಘಟನೆ ಜೋರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಶ್ರಮ ಹಾಕಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಮನೆ ಮನೆಗೆ ಹೋಗಿ ಅಲ್ಲಿ ಕಾರ್ಯಕರ್ತರನ್ನು ಜಮಾವಣೆಗೊಳಿಸಿ ದೊಡ್ಡ ಸಮಾವೇಶವನ್ನು ಮಾಡುವ ಮೂಲಕ JDS ಭದ್ರಕೋಟೆ ಏನಿದ್ವು ಈ ಹಿಂದೆ ಅವುಗಳೆಲ್ಲವನ್ನೂ ಕೂಡ ಮತ್ತೆ ತಮ್ಮ ತೆಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಕೂಡ ಹೋಗಿ ಪಕ್ಷದ ಪ್ರಮುಖ ಮುಖಂಡರುಗಳು ಹಾಗೂ ನಿಷ್ಠಾವಂತ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಈ ಪಕ್ಷದಲ್ಲಿ ದುಡಿದು ಇವತ್ತು ಈ ಪಕ್ಷವನ್ನು ಎಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ನಾನು ಭೇಟಿಯನ್ನು ಮಾಡಬೇಕು. ಇವತ್ತು ವಿಶೇಷವಾಗಿ 4ನೇ ದಿನದ ತುಮಕೂರು ಜಿಲ್ಲೆಯ ಈ ಒಂದು ಪ್ರವಾಸದಲ್ಲಿ ಶಿರಾ ತಾಲೂಕಿಗೆ ಪಾದಾರ್ಪಣೆಯನ್ನು ಏನು ಮಾಡಿದ್ದೇನೆ. ನನ್ನನ್ನು ಸ್ವಾಗತ ಕೋರ್ತಕ್ಕಂಥ ನಿಟ್ಟಿನಲ್ಲಿ ಶಿರಾ ತಾಲೂಕಿನಿಂದ ತಾವೆಲ್ಲರೂ ಬಹಳ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ, ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು, ಅದೇ ಈ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂತ ನಾವು ಮನೆಯಲ್ಲಿ ಕೂರ್ತಕ್ಕಂಥದ್ದಾಗಬಾರ್ದು. ಚುನಾವಣೆಯಲ್ಲಿ ಸೋಲ್ಲಿ, ಚುನಾವಣೆಯಲ್ಲಿ ಗೆಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು, ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು. ಸಮಾಜವನ್ನು ಕಟ್ತೇನೆ, ಸಮಾಜಮುಖಿ ಕೆಲಸವನ್ನು ಮಾಡ್ತೇನೆ, ಸಮಾಜ ಪರವಾಗಿ ದುಡಿತೇನೆ, ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಜಾತ್ಯತೀತ ಮನೋಭಾವದಿಂದ ಕಾಣ್ತೇನೆ ಅಂತಕ್ಕಂಥ ಒಳಗಡೆಯಿಂದ ಒಂದು ಛಲದಿಂದ ಹೊರಡಬೇಕಾಗ್ತದೆ. ಏಕೆಂದ್ರೆ ಚುನಾವಣೆಯಲ್ಲಿ ಸೋತ ತಕ್ಷಣ ನಾವು ಮಲೆ ಸೇರ್ಕೊಳ್ತೀವಿ ಅಂತಕ್ಕಂಥದ್ದಾದ್ರೆ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದಕ್ಕೆ ಅರ್ಹತೆನೇ ಇಲ್ಲ. ಹಾಗಾಗಿ ಅದನ್ನ ನಾನು ನಂಬ್ಕೊಂಡಿದ್ದೇನೆ. ಆದರೆ ಉಗ್ರೇಶ್ ಅಣ್ಣ ಅವರು ಬಹಳ ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ರಿ. ಮತ್ತೊಬ್ರು ಈ ಭಾಗದ ಪ್ರಭಾವಿ ಮುಖಂಡರು SR ಗೌಡರು ಕೂಡ ಸಾಕಷ್ಟು ಸಕ್ರಿಯವಾಗಿ ಈ ತಾಲೂಕಿನ ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ, ವಿಶೇಷವಾಗಿ ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರು ಕೂಡ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ, ಒಂದು ಬೆಂಬಲವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಬಹುಶಃ ತಾವು ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ಕಾರ್ಯಕರ್ತರುಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನ ನಾನು